ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಕುರಿತು ದೊಡ್ಡ ಸುದ್ದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವನ ಅಳಿಯನ ಸುದ್ದಿ. ಅಳಿಯನ ಕೃತ್ಯದಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳಂಕ. ಎಸ್, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕುರಿತಾಗಿರುವಂತಹ ಒಂದು ದೊಡ್ಡ ಸುದ್ದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಸಚಿವನ ಅಳಿಯನ ಸುದ್ದಿ ಇದು. ಆ ಒಂದು ಅಳಿಯನ ಕೃತ್ಯದಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳಂಕ. ಆ ಅಳಿಯನ ಕೃತ್ಯದಿಂದ ಮಂತ್ರಿ ಕುರ್ಚಿ ಕಳೆದುಕೊಳ್ತಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿವನ ಅಳಿಯನೇ ದೊಡ್ಡ ಕಂಟಕ. ಸಿದ್ದರಾಮಯ್ಯ ಸರ್ಕಾರದ ಆ ಸಚಿವ ಯಾರು? ಆ ಸಚಿವನ ಅಳಿಯ ಮಾಡಿದ್ದೇನು ಗೊತ್ತಾ? ಇವೆಲ್ಲವೂ ಕೂಡ ಹೇಳ್ತೀವಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ. ಫ್ರೀಡಮ್ ಟಿವಿ ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದೆ. ಬಿಗ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಹೊರಟಿದೆ. ಸಿದ್ದರಾಮಯ್ಯ ಸರ್ಕಾರ ಪತನದತ್ತ ಸಾಗ್ತಾ ಇದೆಯಾ? ಆ ಒಂದು ಸಿದ್ದರಾಮಯ್ಯ ಏನು ಆಪ್ತ ಸಚಿವ ಇದ್ದಾನಲ್ಲ, ಆತನ ಅಳಿಯ ಮಾಡಿರುವಂತಹ ಕೆಲಸದಿಂದ ಇಡೀ ಸರ್ಕಾರವೇ ಅಲ್ಲಾಡ್ ಹೋಗುತ್ತೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಚಿವನ ಅಳಿಯನೇ ದೊಡ್ಡ ಕಂಟಕವಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಆ ಒಂದು ಸಚಿವ ಯಾರು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಳಿಯನ ಕಂಟಕ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಳಿಯನ ಕಂಟಕ. ಸಚಿವನ ಅಳಿಯನಿಂದ 25 ಕೋಟಿ ಹಗರಣ. ಗುತ್ತಿಗೆದಾರರಿಂದಲೇ ದಾಖಲೆಯಾಯಿತು ಈ ಒಂದು ದೂರು. ಸಿದ್ದರಾಮಯ್ಯ ಮಂತ್ರಿಯ ಅಳಿಯನ ವಿರುದ್ಧವೂ ಎಫ್ಐಆರ್ ದಾಖಲೆಯಾಗಿದೆ. ಗುತ್ತಿಗೆ ಕೊಡಿಸುವ ನೆಪದಲ್ಲಿ ಲಂಚವನ್ನ ಪಡೆದು ವಂಚನೆಯ ಆರೋಪ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗಿಬಿಡುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಅಳಿಯನ ಕಂಟಕ ಎದುರಾಗಿದೆ. ಫ್ರೀಡಮ್ ಟಿವಿ ಈ ಒಂದು ನ್ಯೂಸ್ ನ ಬ್ರೇಕ್ ಮಾಡ್ತಾ ಇದೆ. ಸಚಿವನ ಅಳಿಯನಿಂದ 25 ಕೋಟಿ ಹಗರಣವಾಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಗುತ್ತಿಗೆದಾರರಿಂದಲೇ ಈ ಒಂದು ಮಾಹಿತಿ ಹೊರಬಿದ್ದಿದೆ. ಗುತ್ತಿಗೆದಾರರೇ ಖುದ್ದಾಗಿ ಹೋಗಿ ದೂರನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಮಂತ್ರಿಯ ಅಳಿಯನ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲೆಯಾಗಿದೆ. ಹಾಗಾದ್ರೆ ಆತ ಯಾರು? ಅಳಿಯ ಯಾರು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಳಿಯನ ಕಂಟಕ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಲಂಚ.
ಎಸ್, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಳಿಯನ ಕಂಟಕ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಲಂಚ ಗುತ್ತಿಗೆ ಕೊಡಿಸುವುದಾಗಿ ಹೇಳಿ ಕಮಿಷನ್ ಅನ್ನ ಪಡೆದು ವಂಚಿಸಿರುವಂತಹ ಆರೋಪ. ಕಲಬುರಗಿ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಉದ್ಯಮಿ ಶರಣಬಸಪ್ಪ ಕೊಟ್ಟಿರುವಂತಹ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. A1 ಲಕ್ಷ್ಮೀಕಾಂತ್ ಕಟ್ಟಿಮನಿ, A2 ಸಂತೋಷ್ ನಾಯಕ್, A3 ಬೆಂಗಳೂರು ಮೂಲದ ಶ್ರೀಧರ್, A4 ಕೊಪ್ಪಳ ಮೂಲದ ರವಿ ಮಾಲಿ ಪಾಟೀಲ್, A5 ರಾಯಚೂರಿನ ಕಿರಣ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲೆ ಮಾಡಲಾಗಿದೆ. ಜೇವರ್ಗಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಟೆಂಡರ್ ಕೊಡಿಸುವ ಭರವಸೆ ಕೂಡ ನೀಡಲಾಗಿದೆ. ಕಾಂಗ್ರೆಸ್ ಶಾಸಕರೂ ಆಗಿರುವ ಅಜಯ್ ಕೆಕೆಆರ್ಡಿಬಿ ಮುಖ್ಯಸ್ಥ ಅಜಯ್ ಸಿಂಗ್ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಟೆಂಡರ್ ಕೊಡಿಸುವುದಕ್ಕಾಗಿ ಲಂಚ 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 ಎಲ್ಲಿ ಹೋದ್ರೂ ಕೂಡ ಈಗ ಲಂಚ ತಾಂಡವವಾಡ್ತಾ ಇದೆ. ಈಗ ಸಿದ್ದರಾಮಯ್ಯ ಸರ್ಕಾರದ ಸಚಿವರ ಅಳಿಯ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಚೀಮಾರಿ ಹಾಕ್ತಾ ಇದ್ದಾರೆ. ಯಾರ ಅಳಿಯ ಮಾಡಿದ್ದಾದ್ರೂ ಏನು? ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೇ ದೊಡ್ಡ ಕಂಟಕವಾಗಿ ಬಿಡುತ್ತಾ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಲಂಚವಾತಾರ ಈಗ ಶುರುವಾಗಿದೆ. ಭ್ರಷ್ಟಾಚಾರ ನಡೆದಿದೆ. ಅಲ್ಲಿ ಗುತ್ತಿಗೆ ಕೊಡಿಸೋದಾಗಿ ಹೇಳಿ ಕಮಿಷನ್ ಬೇಸ್ಡ್ ಆನ್ ವಂಚಿಸಿ ಆರೋಪವನ್ನು ಮಾಡಲಾಗಿದೆ. ಎಸ್, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಿಕ್ಕೆ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಭೀಮಪ್ಪ, ಆಗಿದ್ದಾದ್ರೂ ಏನು? ಅಲ್ಲಿ ಎಷ್ಟು ಜನರ ಮೇಲೆ ಎಫ್ಐಆರ್ ದಾಖಲೆಯಾಗಿದೆ? ಕೆಕೆಆರ್ಡಿಬಿಯಲ್ಲಿ ಏನಂದ್ರೆ ಭಾರಿ ಭ್ರಷ್ಟಾಚಾರ ನಡೀತಿದೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಕಲಬುರಗಿಯಲ್ಲಿ ಖಾಸಗಿ ಗುತ್ತಿಗೆದಾರೊಬ್ಬರಿಗೆ 1.21 ಕೋಟಿ ರೂಪಾಯಿ ಏನಂದ್ರೆ ಮೋಸ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಸ್ವತಃ ಏನಂದ್ರೆ ಗುತ್ತಿಗೆದಾರರು ಏನಂದ್ರೆ ಕಲಬುರಗಿ ನಗರದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರ್ತಕ್ಕಂಥದ್ದು. ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಏನಂದ್ರೆ ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಸುಮಾರು 4 ರಿಂದ 5 ಜನ ಏನಂದ್ರೆ 1.21 ಕೋಟಿ ರೂಪಾಯಿ ಮೋಸ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಸದ್ಯ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇನ್ನು ಕೊಪ್ಪಳದ ಮೂಲದವರು ಮತ್ತು ರಾಯಚೂರು ಮತ್ತು ಕಲಬುರಗಿ ಮೂಲದ ವ್ಯಕ್ತಿಗಳು ಏನಂದ್ರೆ ಶರಣಬಸಪ್ಪ ಎಂಬಂತ ಏನಂದ್ರೆ ಖಾಸಗಿ ಗುತ್ತಿಗೆದಾರನಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಸ್ವತಃ ಅವರೇ ಏನಂದ್ರೆ ಈಗ ದೂರು ನೀಡಿರ್ತಕ್ಕಂಥದ್ದು. ದೂರು ನೀಡಿದ ಮೇಲೆ ಎಫ್ಐಆರ್ ಕೂಡ ಆಗಿರ್ತಕ್ಕಂಥದ್ದು. ಏನಂದ್ರೆ ಕೆಕೆಆರ್ಡಿಬಿಯಲ್ಲಿ ಇಷ್ಟೊಂದು ಭಾರಿ ಪ್ರಮಾಣದ ಏನಂದ್ರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತಕ್ಕಂಥ ಅನುಮಾನ ಕೂಡ ಮೂಡಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನಂದ್ರೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ತನಿಖೆ ಕೂಡ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಅದೇ ಈ ಪ್ರಕರಣದಲ್ಲಿ ಅಂದ್ರೆ ಇಷ್ಟೊಂದು ದೊಡ್ಡ ಮೊತ್ತ ಏನಂದ್ರೆ ಮೋಸ ಮಾಡಿರ್ತಕ್ಕಂಥದ್ದು ಸ್ವತಃ ಏನಂದ್ರೆ ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಏನಂದ್ರೆ ನಾವು ಕೆಲಸ ಕೊಡಿಸ್ತೇವೆ ಅಂತಕ್ಕಂಥದ್ದು ಅನುಮಾನಕ್ಕೆ ಏನಂದ್ರೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಏನಂದ್ರೆ ಸದ್ಯ ತನಿಖೆ ನಂತರ ಅಷ್ಟೇ ಏನಂದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ ಅಥವಾ ನಡೆದಿಲ್ಲ ಅಂತಕ್ಕಂಥದ್ದು ಬೆಳಕಿಗೆ ಬರಲಿದೆ. ಕಾವ್ಯ. ಎಸ್ ಭೀಮಪ್ಪ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಭೀಮಪ್ಪ ಹೇಳ್ತಾ ಇದ್ರು ಏನು ಅಂತಂದ್ರೆ ಎಲ್ಲರ ಮೇಲೂ ಕೂಡ ಎಫ್ಐಆರ್ ದಾಖಲೆ ಆಗಿದೆ. ಇನ್ನೇನು ತನಿಖೆ ಆಗಬೇಕಿದೆ, ಅವರು ಭ್ರಷ್ಟಾಚಾರವನ್ನ ಮಾಡಿದಾರೋ ಇಲ್ವೋ ಎನ್ನುವಂಥದ್ದನ್ನ ತನಿಖೆಯ ಮೂಲಕ ಕಂಡುಹಿಡಿಯಬೇಕಾಗಿದೆ ಎನ್ನುವಂಥದ್ದು. ಹಾಗೆ ಅತಿ ಶೀಘ್ರದಲ್ಲಿ ಈಗ ತನಿಖೆ ಕೂಡ ಆರಂಭವಾಗ್ತಾ ಇದೆ. ಯಾರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಎನ್ನುವುದು ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕುತ್ತು ಬರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಬಸಪ್ಪ ದೂರುದಾರರು ನಮ್ಮ ಫ್ರೀಡಂ ಟಿವಿಯ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್, ಫೋನ್ ಅನ್ನ ಟ್ರೈ ಮಾಡ್ತಾ ಇದ್ವಿ. ಪ್ರತಿಕ್ರಿಯೆಗೆ ನಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಎಸ್,
ಈಗ ಮುಂದೆ ಕಾದ್ ನೋಡ್ಬೇಕಾಗಿದೆ. ಶರಣಬಸಪ್ಪ ಅವರು ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ ಅದೇನಾಗುತ್ತೆ ಅನ್ನೋದು ತನಿಖೆಯ ಮೂಲಕವೇ ಗೊತ್ತಾಗಬೇಕಾಗಿದೆ. ಅವರಿಗೆ ಕರೆಯನ್ನ ಮಾಡಿದ್ರೆ ಅವರು ನಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೇನಾಗುತ್ತೆ ಅನ್ನೋದನ್ನ ತನಿಖೆ ಆದ ನಂತರವೇ ಗೊತ್ತಾಗಬೇಕಾಗಿದೆ. ಆ ಒಂದು ಅಳಿಯ ಯಾರು, ಆ ಅಳಿಯನಿಗೂ ಹಾಗೂ ಈ ಒಂದು ಕೇಸ್ಗೂ ಸಂಬಂಧ ಇದೆಯಾ ಇಲ್ಲವಾ, ಸುಮ್ನೆ ಸರ್ಕಾರವನ್ನ ಎಳೆದು ತರ್ತಾ ಇದ್ದಾರೆ, ಇವೆಲ್ಲಕ್ಕೂ ಕೂಡ ಉತ್ತರ ಇನ್ನೇನು ಅತಿ ಶೀಘ್ರದಲ್ಲೇ ಸಿಗಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.